ತುಂಬಿದ ದೀಪಾವಳಿ ಕತೆ. ನಮ್ಮ ಇತಿಹಾಸದಲ್ಲಿ ಜನರು ಭರವಸೆ ತುಂಬಿದ ಹೃದಯಗಳೊಂದಿಗೆ ಕಾಯುತ್ತಿದ್ದರು. ಭಯ ದೂರವಾಗಿತ್ತು, ಏಕೆಂದರೆ ರಾಮನು ರಾವಣನನ್ನು ಜಯಿಸಿ ಸೀತೆ ಮಾತೆಯನ್ನು ರಕ್ಷಿಸಿ ತಮ್ಮ ಲಕ್ಷ್ಮಣ ಜೊತೆ ಅಯೋಧ್ಯೆ ಕಡೆ ನಡೆದರು. ಅವರು ಹೆಬ್ಬಾಗಿಲಿಗೆ ಹತ್ತಿರವಾದಂತೆ ರಾಮ ಬರುತ್ತಿದ್ದಾನೆ ಎಂಬ ಸುದ್ದಿ ಎಲ್ಲೆಡೆ ಹರಡಿತು. ಈ ಸುದ್ದಿಯಿಂದ ಜನರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಿದರು, ದೀಪಗಳನ್ನು ಹಚ್ಚಿದರು, ಹೂಗಳಿಂದ ಅಲಂಕರಿಸಿದರು ಮತ್ತು ಸಂತೋಷದಿಂದ ಹಾಡುಗಳನ್ನು ಹಾಡಿದರು ಮತ್ತು ಪ್ರೀತಿಯಿಂದ ಕಿರುನಗೆ ಬರಮಾಡಿಕೊಂಡರು. ರಾಮನು ಅಯೋಧ್ಯೆಯ ರಾಜನಾಗಿ ಪಟ್ಟಾಭಿಷೇಕವನ್ನು ಸ್ವೀಕರಿಸಿದನು. ಅಂದಿನಿಂದ ಅಲ್ಲಿ ನ್ಯಾಯ, ಶಾಂತಿ ಮತ್ತು ಸಮೃದ್ಧಿಯು ಎಲ್ಲರ ಜೀವನದಲ್ಲಿ ನೆಲೆಸಿತು. ಇಂದಿಗೂ ದೀಪಾವಳಿ ಎಂಬ ಬೆಳಕಿನ ಹಬ್ಬವಾಗಿ ಆಚರಿಸುತ್ತಾರೆ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಜೈ